ಗುರುಗಳೇ, ಇನ್ನು ರಾಯರ ವೃಂದಾವನ ಏನಿದೆ, ಆ ಜಾಗ ಅಂದ್ರೆ ನೀವು ಹೇಳ್ತಿದ್ರಿ ನವಾಬ ಅಂತ ಹೇಳಿ, ಆ ನವಾಬನೇ ಕೊಟ್ಟ ಜಾಗ ಅಂತಾರಲ್ಲ, ಅದು ಹೌದಾ, ನಿಜಾನಾ ಅಂತ, ಮತ್ತೆ ಯಾಕೆ ಅದೇ ಜಾಗವನ್ನ ರಾಯರು ಕೇಳ್ತಾರೆ ಅಂತ? ಮೂಲತಃ ನಮ್ಮ ನಿಷ್ಕರ್ಷ ಪ್ರಕಾರ ನವಾಬಂದಲ್ಲ ಜಾಗ, ಅದು ಭಗವಂತನ ಜಾಗ. ಯಾಕೆಂದರೆ ಅವರು ಆಕ್ರಮಣಕಾರರು. ಇದು ಸನಾತನ ಹಿಂದೂ ಧರ್ಮ ಭಾರತ ಒಂದು ಶ್ರೇಷ್ಠವಾದಂಥ ಭೂಮಿ ಇದು. ಹೌದು. ಅವರು ಆಕ್ರಮಣಕಾರ ಆಯ್ತು, ಅವನ ಆ ಕ್ಷೇತ್ರದಲ್ಲಿ ನವಾಬ ಆಗಿರ್ತಾನೆ. ಆ ನವಾಬ ಆಗಿದ್ದರಿಂದ ಅವನ ನಿಯಂತ್ರಣದಲ್ಲಿರುತ್ತೆ ಆ ಜಾಗ ಇರುತ್ತೆ. ಆಗ ಅವನು ಹೇಳ್ತಾನೆ, ತುಂಬ ಒಳ್ಳೆ ಭೂಮಿ ಕೊಡ್ತೀನಿ ನಿಮಗೆ. ಅವನ ಮನಸ್ಸಿನಲ್ಲಿ ಏನಂದ್ರೆ ಇವರು ಗುರುಕುಲ ಅದೆಲ್ಲ ಮಾಡ್ಕೊಳ್ಳೋದಾರು ಮಾಡ್ಕೊಳ್ಳಿ ಅಂತ. ಆಗ ರಾಯರು ಹೇಳ್ತಾರೆ, ನನಗೆ ಯಾವುದೂ ಬೇಡ, ಮಂಚಾಲ ಕ್ಷೇತ್ರ ಕೊಡು ಅಂತ. ಅವನು ಹೇಳ್ತಾನೆ, ಬೇಚವಾಬ್, ಅದರಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಅದು ಭಾಳ ಖರಾಬಿ ಭೂಮಿ ಅದು, ಅದನ್ನ ಯಾಕೆ ಕೇಳ್ತೀರಾ, ಬರೀ ಕಲ್ಲು ಮುಳ್ಳು ಬಂಡೆ ಇರೋವಂಥ ಜಾಗ, ಫಲವತ್ತಾದಂಥ ಭೂಮಿ ಕೊಡ್ತೀನಿ ನಿಮಗೆ ಅಂತ. ಆ ವೆಂಕಣ್ಣ ಪಂತನೂ ಹೇಳ್ತಾನೆ ರಾಯರಿಗೆ, ಒಳ್ಳೆ ಫಲವತ್ತಾದ ಭೂಮಿ ಕೊಡ್ತೀನಿ ಅಂತ, ತಗೊಳ್ಳಿ ನೀವು ಯಾಕೆ ಅದನ್ನು ಕೇಳ, ಅಪ್ಪ ನಾನೇನು ಕೃಷಿ ಮಾಡಬೇಕಾ ಅಂಥೇಳಿ ವೆಂಕಣ್ಣಂಗೆ ಹೇಳ್ತಾರೆ. ಇದು ಹಿಂದೆ ಸ್ವತಃ ಪ್ರಹ್ಲಾದ ಯಜ್ಞ ಮಾಡಿದಂಥ ಜಾಗ ಇದು. ನಾನೇ ಪ್ರಹ್ಲಾದ ಅಂತ ಅಲ್ಲಿ ಹೇಳ್ಕೊಳ್ಳಲ್ಲ ಅವರು. ಪ್ರಹ್ಲಾದ ಯಜ್ಞ ಮಾಡಿದಂಥ ಯಜ್ಞ ಭೂಮಿ ಇದು. ಇದು ಕೃತಯುಗದಲ್ಲಿ, ಸತ್ಯಯುಗದಲ್ಲಿ ನಡೆದಂಥದ್ದು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆಯನ್ನು ಅನ್ವೇಷಣೆ ಮಾಡ್ಕೊಂಬಂದಾಗ ಇಲ್ಲೇ ಇದ್ದ ಜಾಗ ಇದು. ಅಲ್ಲೊಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ರಾಮಚಂದ್ರ ದೇವರು 7 ಮುಹೂರ್ತ ಕೂತಿದ್ರಂತೆ. ಇಲ್ಲೆಲ್ಲ ಸ್ವತಃ ಶ್ರೀರಾಮಚಂದ್ರ ಲಕ್ಷ್ಮಣ ಅವರ ಪಾದಧೂಳಿ ಇರುವಂಥ ಭೂಮಿ. ಇದಕ್ಕಿಂತ ಮುಂಚೆ ಬಹಳ ವಿಶೇಷವಾಗಿ ಪ್ರಾಣದೇವರು ಆಂಜನೇಯನ ಲೀಲಾಭೂಮಿ ಇದು. ಆಂಜನೇಯನ ಲೀಲಾಭೂಮಿ, ಈಗಲೂ ಚಿರಂಜೀವಿ ಆಂಜನೇಯ ಹನುಮ ಅಲ್ವೇ, ಅವನ ಲೀಲಾಭೂಮಿ. ಹಾಗೇನೆ ಸ್ವತಃ ದ್ವಾಪರ ಯುಗದಲ್ಲಿ ಅಶ್ವಮೇಧ ಯಜ್ಞ ಮಾಡ್ತಾನೆ ಸ್ವತಃ ಯಾರೋ ಯುಧಿಷ್ಠಿರ. ಅರ್ಜುನ ಆ ಯಜ್ಞಾಶ್ವವನ್ನು ತೊಗೊಂಡು ಬಂದಾಗ ಸಾಲ್ವರಾಜ ಅಂತಿರ್ತಾನೆ. ಆ ಸಾಲ್ವರಾಜ ಅದನ್ನು ಕಟ್ಟಾಕ್ಬಿಡ್ತಾನೆ. ಸಾಲ್ವರಾಜನ ಕ್ಷೇತ್ರ ಅದು. ಸಾಲ್ವರಾಜನಿಗೂ ಅರ್ಜುನನಿಗೂ ಯುದ್ಧ ನಡೆಯುತ್ತೆ. ಆ ಸಾಲ್ವರಾಜನ ಏನೇ ಮಾಡೋದು ಅರ್ಜುನ ಸೋಲ್ಸೋಕ್ಕಾಗಲ್ಲ. ಕೃಷ್ಣನ ಪ್ರಾರ್ಥನೆ ಮಾಡ್ಕೋತಾನೆ, ಕೃಷ್ಣ ಇವನೊಬ್ಬ ಸಾಮಾನ್ಯ ರಾಜ, ಇವನು ನಾನು ಸೋಲ್ಸೋಕ್ಕಾಗ್ತಾ ಇಲ್ಲ, ನೀನು ಆಶೀರ್ವಾದ ಬೇಕು ಅಂತ ಕೃಷ್ಣ ಕಾಣಿಸ್ಕೋತಾನೆ. ಅಯ್ಯ, ಅದು ಯಜ್ಞದ ಭೂಮಿ, ಅದು ಹಿಂದೆ ಪ್ರಹ್ಲಾದ ಯಜ್ಞ ಮಾಡಿದಂಥ ಭೂಮಿ ಮೇಲೆ ಅವನ ರಥ ನಿಂತಿದೆ, ಅವನು ನೀನು ಸೋಲ್ಸೋಕ್ಕಾಗಲ್ಲ, ಇಲ್ಲ ಆ ರಥನ ಹಿಂದಕ್ಕೆ ಕಳಿಸು, ಇಲ್ಲ ಆ ರಥನ ಮುಂದೆ ಬರೋ ಹಾಗೆ ಮಾಡು, ಆಗಲೇ ನೀನು ಅವನು ಸೋಲ್ಸೋಕ್ಕಾಗೋದು ಅಂತ ಪವಿತ್ರವಾದ ಜಾಗ ಅದು. ಅಂದರೆ ಸ್ವತಃ ಕೃಷ್ಣ ಮತ್ತು ಅರ್ಜುನನ ಪಾದಧೂಳಿ ಬಿದ್ದಂಥ ಜಾಗ. ಆಮೇಲೆ ಅರ್ಜುನ ಆ ಕೆಲಸ ಮಾಡ್ತಾನೆ, ಸಾಲ್ವರಾಜನ ಸಂಹಾರ ಮಾಡ್ತಾನೆ. ನೋಡಿ, ಇದು ರಾಘವೇಂದ್ರ ಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ. ಅದಷ್ಟೇ ಇಲ್ಲ, ರಾಷ್ಟ್ರಕೂಟದ ಇದು ಇತಿಹಾಸದಲ್ಲಿ ಸಂಬಂಧಪಟ್ಟಿದ್ದು. ವಿಭುಧೇಂದ್ರ ತೀರ್ಥರು ಅಂತ ಸ್ವತಃ ವ್ಯಾಸರಾಜರ ಹಿಂದೆ ಇದ್ದಂಥರು, ವ್ಯಾಸರಾಜರಿಗಿಂತ ಹಿಂದೆ ಇದ್ದರು. ವಿಭುಧೇಂದ್ರ ತೀರ್ಥರು ತಪಸ್ಸು ಮಾಡಿದಂಥ ಜಾಗ ಇದು. ಈ ಜಾಗದಲ್ಲೇ ಈ ಒಂದು ಎಲ್ಲ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಧೂಳಿಪಟ ಆದಮೇಲೆ ಇದೆಲ್ಲ ನಮ್ಮ ಕೈ ತಪ್ಪಾಗಿತ್ತು, ಕೈ ತಪ್ಪು ಹೋಗಿತ್ತು, ಈಗ ಅದು ಪ್ರಾಪ್ತಿಯಾಗಿದೆ. ಅವರು ತಪಸ್ಸು ಮಾಡಿದಂಥ ಜಾಗ. ಎಲ್ಲ ಕಾರಣಗಳಿಗೋಸ್ಕರ ಇದೆಲ್ಲ ಕಾರಣ ಇದೆ. ನಿಮಗೆ ಬಹಳ ವಿಶೇಷ ಅಂದರೆ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ, ಗೋಕರ್ಣನ ಕಥೆ ಅಂತ, ಆತ್ಮದೇವನ ಕಥೆ. ಈ ಗೋಕರ್ಣ 1 ವಾರ ಭಾಗವತ ಮಾಡಿ, ತುಂಗಭದ್ರಾ ತಟದಲ್ಲೇ ಭಾಗವತ ಮಾಡಿ, ಯಾರ್ಯಾರು ಭಾಗವತ ಕೇಳಿದ್ರೋ 1 ವಾರ ಸಾಕ್ಷಾತ್ ನಾರಾಯಣ ದಿವ್ಯ ವಿಮಾನದಲ್ಲಿ ಬರ್ತಾನೆ. ಬಂದು ಪಾಂಚಜನ್ಯವನ್ನು ಉದ್ಘೋಷ ಮಾಡಿ ಅವ್ರನ್ನೆಲ್ಲ ವಿಮಾನದಲ್ಲಿ ಹತ್ತಿಸ್ಕೊಂಡು ಹೋಗ್ತಾನೆ. ತುಂಗಭದ್ರಾ ತಟ್ಟದ್ದು ಅಂತ ಉಲ್ಲೇಖ ಇದೆ ಅಲ್ಲಿ. ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗ್ತಾನೆ. ಗೋಕರ್ಣ 1 ವಾರ ಭಾಗವತ ಸಪ್ತಾಹ ಮಾಡ್ತಾನೆ ತುಂಗಭದ್ರಾ ತಟ. ಇದು ಸನಕಾದಿಗಳು ಈ ಕಥೆ ಏನು ಹೇಳ್ತಾರೆ ಭಾಗವತದಲ್ಲಿ ಇದೆ. ಅದು ಮೊದಲನೇ ಖಂಡದಲ್ಲೇ ಬರುತ್ತೆ, ಪ್ರಾರಂಭ ಬರುತ್ತೆ. ಈಗ ಅನೇಕ ಕಥೆಗಳು ಅದು ರಾಯರಿಗೆ ಗೊತ್ತಿರುತ್ತೆ ಹೊರತು ನಿಮಗೆ ಗೊತ್ತಾಗಲ್ಲ. ನಮ್ಮಲ್ಲಿ ಏನೋ ಆಗದಾಗ ಏನೋ ಸಿಕ್ಕಿದ್ರೆ ಅದು ಯಾವ ಕಾಲದ ಏನು ಗೊತ್ತೇ